ವ್ಲಾಗ್ಸ್ ಎಲ್ಲರೂ ಹೋಗಿದ್ದೀರಾ. ಇವತ್ತು ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಕೂಡ ತುಂಬಾ ಚೆನ್ನಾಗಿದ್ದೀವಿ. ಸೊ ಇವತ್ತು ಆಫೀಸಲ್ಲೇ ವ್ಲಾಗ್ ಮಾಡ್ತಾ ಇದ್ದೀನಿ ಫಸ್ಟ್ ಟೈಮು. ಯಾಕಪ್ಪ ಅಂದರೆ ಎಲ್ಲ ಕೆಲಸ ಎಲ್ಲ ಮುಗಿಸ್ಕೊಂಡು ಟೀಮ್ ಎಲ್ಲ ಈಗ ಡಿನ್ನರ್ಗೆ ಹೊರಗಡೆ ಹೋಗ್ತಾ ಇದ್ದೀವಿ. ನಮ್ಮ ಸರ್ರು ಈಗ ಹೊರಗಡೆ ಕರ್ಕೊಂಡು ಹೋಗ್ತಾ ಇದ್ದಾರೆ ಎಲ್ಲ ಟೀಮ್ನ. ಬನ್ನಿ ನನಗೆ ಒಬ್ಬೊಬ್ಬರನ್ನ ಇಂಟ್ರೊಡ್ಯೂಸ್ ಮಾಡ್ಕೊಡ್ತಾ ಹೋಗ್ತೀವಿ. ಸೊ ಹೊರಗಡೆ ಇದ್ದೀವಿ ಆ್ಯಕ್ಚುಲಿ ನಾವು. ಪ್ರಕಾಶ್ ಸರ್ ಅಂತ ಇವರು ಕ್ಯಾಮ್ರಾಮ್ಯಾನು. ಆಲ್ಮೋಸ್ಟ್ ಪಬ್ಲಿಕ್ ಟಿವಿಯಲ್ಲಿ ವರ್ಕ್ ಮಾಡ್ತಾಯಿದ್ರು. ಒಂದು 10 to 15 ಇಯರ್ಸ್ ಎಕ್ಸ್ಪೀರಿಯೆನ್ಸ್ ಇದೆ. ಈಗ PTV ನ್ಯೂಸ್ಗೆ ಜಾಯ್ನ್ ಆಗಿರುವಂಥದ್ದು. ಈ ಒಂದು ಸಂಸ್ಥೆನೇ ಬಳಸಬೇಕು ಅಂತ ಬಂದಿದ್ದಾರೆ. ಸರ್ ಆಲ್ ದ ಬೆಸ್ಟ್, ನನ್ನ ಜೊತೆ ಚೆನ್ನಾಗಿ ಕೆಲಸ ಮಾಡಿ. ನೆಕ್ಸ್ಟು ಇವ್ರ ಮುಂದೆ ನಾವು ಇಟ್ಕೊಳ್ಳಿಕ್ಕೆ ಆಗಲ್ಲ, ಯಾಕಂದರೆ ಅವರು ಅಷ್ಟು ಹೈಟ್ ಇದ್ದಾರೆ. ಸೊ ರವಿ ಸರ್ ಅಂತ ರಿಪೋರ್ಟರು. ಸರ್ 2 ಮಾತುಗಳನ್ನ ಆಡಿ ನಮ್ಮ ಚಾನಲ್ ದಿಕ್ಕಿಗೆ ಒಬ್ರು ಹೋಗಿದ್ದಾರೆ. ಕ್ಯಾಮ್ರಾ ಆನ್ ಮಾಡಿದ್ದೀನಿ ಅಂತಾನೆ ಹಿಂದೆ ಹೋಗ್ತಿದ್ದಾರೆ. ಇವರು ನಮ್ಮ ಸೃಜನ್ ಅಂತ ಗ್ರಾಫಿಕ್ ಡಿಸೈನರು. ಸಖತ್ತಾಗಿ ಗ್ರಾಫಿಕ್ ಡಿಸೈನ್ ಮಾಡಿಕೊಡ್ತಾರೆ. ಯಾವ ಫೋಟೋನಾದ್ರೂ ಕೊಡಲಿ ಅದನ್ನ ಚೆನ್ನಾಗಿರೋದನ್ನ ಉಲ್ಟಾ ಸೀದಾರೋದನ್ನ ಚೆನ್ನಾಗಿ ಮಾಡ್ತಾರೆ. ಬಟ್ ಸೂಪರಾಗಿ ಮಾಡ್ತಾರೆ. ಆ್ಯಂಡ್ ಈಗ ಹೊಸದಾಗಿ ನಮ್ಮ ಚಾನಲ್ಗೆ ಡಿನ್ನರ್ದಲ್ವ, ಅದಕ್ಕೆ ಫಸ್ಟ್ ಟೈಮ್ ಮಾಡ್ತಾ ಇರೋದು ಇದು ಆಫೀಸಲ್ಲಿ ಇದು ವ್ಲಾಗ್ನ. ಅದಕ್ಕೆ ಆ್ಯಂಡ್ ನೆಕ್ಸ್ಟು ಈಗ ಒಬ್ರು ತೊಗೊಳ್ತೀರಿ. ಸರಿ, ಇವ್ರು ತೊಗೊಂಡ್ಬಿಡ್ತೀನಿ ಹೊರಗಡೆ ಬಂದು. ಈಗ ಇನ್ನು ನಮ್ಮ ಸಂಸ್ಥೆಯ ಸಂಸ್ಥಾಪಕರಾದಂತಹ ಮತ್ತೊಬ್ರು ಅಂತಂದ್ರೆ ನಮ್ಮ ಮೇಡಮ್ ಇಸ್ ವೆರಿ ಫ್ರೆಂಡ್ಲಿ. ಬಟ್ ಇವರೇ ನಮ್ಮನ್ನ ಕರ್ಕೊಂಡು ಹೋಗ್ತಾರೆ. ಇವರು ಮತ್ತು ಸರ್. ಈಗ ಸರ್ ಸ್ವಲ್ಪ ಬ್ಯುಸಿ ಇದ್ದಾರೆ. ಸೊ ಅದಕ್ಕೆ ನಮ್ಮ ಮೇಡಮ್ನ ಮಾತಾಡಿಸ್ತಾ ಇರೋದು. ಫಸ್ಟ್ ಟೈಮ್ ಎಲ್ಲರೂ ಡಿನ್ನರಿಗೆ ಕರ್ಕೊಂಡು ಹೋಗ್ತಾರೆ. ಮ್ಯಾಮ್ ಏನು ಅನ್ನಿಸ್ತಿದೆ? ಇನ್ನೇ ಆಗಿತ್ತು ಮುಂಚೆ ಎಲ್ಲ ಮಾಡಿ, ಬಟ್ ನೀವು ಇರಲಿಲ್ಲ. ಈಗ ಫಸ್ಟ್ ಟೈಮ್ ಎಲ್ಲರೂ ಎಲ್ಲ ಕರ್ಕೊಂಡು ಆಫೀಸ್ ಟೀಮ್ ಜೊತೆ ಹೋಗ್ತಾ ಇದೆಯಾ ಅನಿಸ್ತಿದೆ? ಖುಷಿ ಆಗುತ್ತೆ. ನಮ್ಮ ಫ್ಯಾಮಿಲಿ ಜೊತೆ ಹೋಗೋಕೆ ಹ್ಯಾಪಿ ಅಲ್ಲ. ಫುಲ್ ಯಾವಾಗ ಇರಲ್ಲ ಎಂಪ್ಲಾಯೀಸು, ಅದಕ್ಕೆ ಇವತ್ತು ಎಲ್ಲರೂ ಇದ್ದಾರೆ. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಇವರು ಅಷ್ಟೇ ನನ್ನ ಪರ್ಸ್ನಲಿ ಇವರು ಅಷ್ಟೇ ಫ್ರೆಂಡ್ಲಿ ಆ್ಯಂಡ್ ಸ್ವೀಟ್ ಆರ್ಟ್ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಮ್ಯಾಮ್ ಕರ್ಕೊಂಡು ಬರ್ತಿರೋದಕ್ಕೆ. ಆ್ಯಂಡ್ ಇವರು ನಮ್ಮ ಹೊಸ ನ್ಯೂ ಆ್ಯಂಕರು ಶಿವಮೊಗ್ಗದಿಂದ. ಆ್ಯಂಡ್ ಶಿವಮೊಗ್ಗ ಪಕ್ಕದವರು ಶಿಕಾರಿಪುರದಿಂದ ಬಂದಿದ್ದಾರೆ. ಹೊಸ ಪ್ರತಿಭೆ ಅವಕಾಶ ಮಾಡಿಕೊಟ್ಟಿದ್ದಾರೆ ನಮ್ಮ ಪ್ರವೀಣ್ ಸರ್ ಮತ್ತು ಸುಷ್ಮಿತಾ ಮೇಡಮು. ಕಲೀಲಿ ಬೆಳೀಲಿ, ಅವರು ಕೂಡ ಒಂದು ಅವಕಾಶ ಸಿಗಲಿ, ಅವರು ಪರ್ಸ್ನಲ್ ಲೈಫ್ಗೂ ಆಗಿರ್ಬೋದು, ಒಂದು ಅವ್ರ ಕೆರಿಯರ್ ಬಿಲ್ಡ್ ಆಗಲಿ ಅಂತಂದು ಅವಕಾಶ ಮಾಡಿಕೊಟ್ಟಿದ್ದಾರೆ. ಸೊ ಹೆಸರು ನೀನು ಇಂಟ್ರೊಡ್ಯೂಸ್ ಮಾಡಪ್ಪ. ಹಲೋ ನಮಸ್ಕಾರ, ನಾನು ಚಂದನ್ ಮಾತಾಡ್ತಾ ಇದ್ದು ಶಿವಮೊಗ್ಗ ಶಿಕಾರಿಪುರದಿಂದ ಬಂದಿದ್ದೀನಿ. ಇವಾಗ PTV ನ್ಯೂಸ್ನಲ್ಲಿ ವರ್ಕ್ ಮಾಡ್ತಾಯಿದ್ದೀನಿ. ಆ್ಯಂಕರ್, ಇವಾಗ ಜೂನಿಯರ್ ಆ್ಯಂಕರ್. ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸರ್. ಬೈಯೋದಲ್ಲ. ಸೊ ಪರಿಸರ ಮಂಜುನಾಥ್ ಸರ್ ಅಂದರೆ ಯಾರಿಗೆ ಗೊತ್ತಿಲ್ಲ ಹೇಳಿ? ಪ್ರತಿಯೊಬ್ಬರು ಕರ್ನಾಟಕದ ಎಷ್ಟೋ ಜನಕ್ಕೆ ಪರಿಸರ ಪ್ರೇಮಿಗಳಿಗೆ ತುಂಬ ಜನಕ್ಕೆ ಗೊತ್ತಿರುತ್ತೆ. ಸೊ ಪರಿಸರ ಮಂಜುನಾಥ್ ಸರ್ ನೋಡಿಲ್ಲ ಅಂದರೆ ನೋಡ್ಕೊಂಬಿಡಿ. ಇವರೇ ಪರಿಸರ ಮಂಜುನಾಥ್ ಸರ್. ಗೂಗಲಲ್ಲಿ ನೀವು ಪರಿಸರ ಮಂಜುನಾಥ್ ಸರ್ ಅಂತ ಹೊಡೆದ್ರೆ ಆರಾಮಾಗಿ ನಾವು ಗುರ್ತಿಡಿಬೋದು. ನೋಡಿ ಸರ್, ಏನು ಅನ್ನಿಸ್ತಿದೆ ತಮಗೆ? ಫಸ್ಟ್ ಟೈಮ್ ಎಲ್ಲರೂ ಆಫೀಸ್ ಎಲ್ಲ ಸೇರ್ಕೊಂಡು ಒಟ್ಟು ಡಿನ್ನರ್ ಹೋಗ್ತಾ ಇದ್ದೀವಿ. ಖುಷಿ ಬಟ್ ತುಂಬ ಖುಷಿ ಆಗ್ತಾ ಇದೆ. ಆಫೀಸಲ್ಲಿ ಈ ಥರದೆಲ್ಲ ಮಾಡ್ತಾ ಇದ್ರೆ ಇನ್ನೂ ಚೆನ್ನಾಗಿರುತ್ತೆ. ಯಾಕಂದರೆ ಬೇರೆ ಆಫೀಸ್ಗಳಲ್ಲಿ ಇಂಥದ್ದೆಲ್ಲ ಮಾಡಲ್ಲ. ನಮ್ಮ ಆಫೀಸಲ್ಲಿ ಮಾಡಿದ್ರೆ ನಿಜವಾಗ್ಲೂ ಅದಕ್ಕೆ ಸ್ಪೆಷಲ್ಲು. ಹಾಗೆ PTV ಭಾಳ ವಿಶೇಷ ಅನಿಸುತ್ತೆ. ಆಮೇಲೆ ನಮ್ಮಲ್ಲಿ ತುಂಬ ಇಷ್ಟವಾಗೋರು ಒಬ್ಬ ಆ್ಯಂಕರ್ ಯಾರು ಅಂದರೆ ಚಂದ್ರಿಕಾ ಮೇಡಮ್, ನನ್ನ ಫೇವ್ರೇಟು. ಸರ್ ಇನ್ನೊಂದು ಸರ್, ಈಗ ಪರಿಸರ ಪ್ರೇಮಿ ಮಂಜುನಾಥ್ ಸರ್ ಅಂತ ಪರಿಸರದ ಬಗ್ಗೆ ಒಂದು ಸ್ವಲ್ಪ ಇಂಟ್ರೊಡ್ಯೂಸ್ ಕೊಡ್ತೀರಾ? ಅಂದರೆ ಪರಿಸರ ಪ್ರೇಮಿಗಳಿಗೆ ಒಂದು ಸ್ವಲ್ಪ. ಸೊ ಅದೆಲ್ಲ ಹೇಳ್ತಾ ಹೋದರೆ ಗಂಟೆಗಟ್ಟಲೆ ಆಗುತ್ತೆ. ನಾವು ಹೇಳೋದು ಇಷ್ಟೇ, ನಾವು ಜೀವನನ ಬದುಕನ್ನು ಪರಿಸರಕ್ಕೆ ಮೀಸಲಿಡಬೇಕು. ನಮ್ಮ ಜೀವದ ಅವಧಿಗೆ ಒಂದಾದರೂ ಗಿಡ ನೆಟ್ಟು ಮರ ಹಾಕಿಸ್ಬೇಕು. ಬೆಂಗಳೂರಲ್ಲಿ ಗಿಡ ನೆಡೋಕ್ಕೆ ಜಾಗ ಇಲ್ಲ, ಅಟ್ಲೀಸ್ಟ್ ಮರ ಉಳಿಸ್ಕೋಬೇಕು. ಮರಗಳು ನಮ್ಮ ಫ್ರೆಂಡು, ಅಮ್ಮ ಅಪ್ಪ ಆ ಥರ ಎಲ್ಲ ನೋಡಿ ಮರನ ಉಳಿಸ್ಬೇಕು. ಸಿಂಪಲಾಗಿ ಹೇಳ್ತೀನಿ, ಮರಗಳಿದ್ರೆ ಕಷ್ಟ. ಬೆಂಗಳೂರಲ್ಲಿ ಗಿಡ ಮರ ಇದ್ರೇ ಜೀವನ. ಹಾಗೆ ಎಷ್ಟೋ ಜನಕ್ಕೆ ಟ್ಯಾಂಕ್ಸ್ ಹೇಳ್ತೀವಿ. ಹುಷಾರ್ ತಪ್ಪದ ಡಾಕ್ಟ್ರಿಗೆ ಹೋಗಿ ಟ್ರೀಟ್ಮೆಂಟ್ ತಗೊಂಡ್ಮೇಲೆ ಆರಾಮಾಗಿ ಇದ್ಬಿಡ್ತೀವಿ. ಡಾಕ್ಟ್ರಿಗೆ ಒಂದು ಟ್ಯಾಂಕ್ಸ್ ಹೇಳಲ್ಲ. ಅಂಥ ಡಾಕ್ಟ್ರು ಪ್ರತಿನಿತ್ಯ ನಮಗೆ ಉಸಿರು ಕೊಡೋನು, ಆರೋಗ್ಯ ಕಾಪಾಡೋನು ಮರಗಳು. ಆ ಮರಗಳಿಗೆ ಯಾವಾಗ ಋಣಿಯಾಗಿರಿ. ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಸೊ ಈಗ ಇನ್ನೊಬ್ರು ಇದ್ದಾರೆ ಭರತ್ ಅಂತ, ಅವರು ಕ್ಯಾಮ್ರಾಮ್ಯಾನ್ ಆ್ಯಂಡ್ ರಿಪೋರ್ಟರ್. ಬನ್ನಿ ಅವ್ರನ್ನೇ ಮಾತಾಡ್ಸಲಿಕ್ಕೆ ಮುಂದೆ ಬಂದರೆ ಹಿಂದೆ ಹೋಗ್ತಾರೆ. ಕ್ಯಾಮ್ರಾಯಿಂದ ವರ್ಕ್ ಮಾಡ್ಲಿಕ್ಕೆ ಎಲ್ಲರೂ ಮುಂದಿದ್ದಾರೆ, ಬಟ್ ಕ್ಯಾಮ್ರಾ ಮುಂದೆ ಯಾರೂ ಬರೋದಿಲ್ಲ. ಈಗ ಬನ್ನಿ ಭರತ್ ಅವರೇ, ಕಾಣಿಸ್ತಿದೆ ಈ ಕಡೆ ಬನ್ನಿ ಸ್ವಲ್ಪ. ನೋಡಿ ಬರ್ರಿ, ನನಗೆ ಕಿಂಡಲ್ ಮಾಡೋದಲ್ಲೇ ಬಂದರು ಎಲ್ಲ.
ಕ್ಯಾಮ್ರಾ ಮಾತಾಡಿ, ಕ್ಯಾಮ್ರಾ ಪರ್ಸನ್ ಆ್ಯಂಡ್ ಎಡಿಟರ್ ನಾನು ನೋಡಿ ನಾನು ಈ ಥರ ಮಾತಾಡ್ತೀನಿ ಅಂತಂದು ಹಾಂ ಹೇಳ್ಕೊಳ ಒಂದಿನ ಮಾತಾಡ್ಕೊಳ. ಪಿ ಟಿ ವಿ ನ್ಯೂಸ್ ಬಗ್ಗೆ ಫಸ್ಟ್ ಟೈಮ್ ಡಿನ್ನರ್ ಹೋಗ್ತಾ ಇದ್ದೀವಿ ಎಲ್ಲರೂ ಹೊರಗಡೆ. ಎರಡನೇ ಸರಿ ಅಂತೆ, ಬಟ್ ನಾನು 2 ಟೈಮ್ಸ್ ಹೋಗಿದ್ದೆ. ಬಟ್ ಇವತ್ತು ಎಲ್ಲರೂ ಇನ್ನೂ ಎಲ್ಲ ನೀವಾಗಿ ಜಾಯ್ನ್ ಆಗಿರೋರು ಎಲ್ಲರೂ ಬಂದಿದ್ದಾರೆ. ಅವಾಗ ಹೋಗಿದ್ದು ಬೇರೆ, ಇವಾಗ ಹೋಗ್ತಿರೋದು ಬೇರೆ. ಅದ್ರ ಬಗ್ಗೆ ಮಾತಾಡು ಅಂತ ಹೇಳ್ತಾ ಇದ್ದೀನಿ. ತುಂಬ ಖುಷಿ, ಏನೋ ಗೊತ್ತಿಲ್ದಿರೋ ನಾನು ಇಲ್ಲಿ ಬಂದು ಸೇರ್ಕೊಂಡ್ಬಿಟ್ಟೆ, ಎಲ್ಲ ಗೊತ್ತಾಗ್ಬೇಕು. ನೀವು ಜೋರ ಮಾತಾಡಿ. ನಮ್ಮ ಅಕ್ಕನಿಂದ ಕೆಟ್ಟೋಗಿದ್ದೀನಿ ಗೈಸ್, ಇನ್ನೇನಿಲ್ಲ. ನೋಡಿ ಇನ್ನು ಇಂಟ್ರೊಡ್ಯೂಸ್ ಮಾಡೋಣ ಅಂತ ಅಂದರೆ ಈ ಥರ ಎಲ್ಲ ಮಾತಾಡ್ತಾರೆ. ಬನ್ನಿ ವಿವೇಕ್ ಅವರೇ, ಯಾಕೆ ಬಚ್ಚಿಟ್ಕೊಂತ ಇದ್ದೀರಾ? ವಿಕಾಸ್ ಅವರೇ, ಇವ್ನ ಹೆಸರೇ ನಿಮಗೆ ವಿಕಾಸ್ ಅಂಡ್ ಅಯ್ಯೋ ಆ ಸರು ಹೋದ್ರು. ಇನ್ನು ಈಗ ನೆಕ್ಸ್ಟ್ ಈಗ ಹೋಗ್ತಾ ಇದ್ದೀವಿ ಹೋಟೆಲ್ಗೆ, ಅಲ್ಲಿ ಸಿಗುವ. ಇನ್ನು ನಮ್ಮ ಸರ್ ಮಾತಾಡಿಸ್ಬೇಕು, ಮತ್ತು ಇನ್ನಿಬ್ರು ಸರ್ ಮಿಸ್ ಆಗ್ತಿದ್ದಾರೆ, ಅವ್ರನ್ನೂ ಕೂಡ ಅಲ್ಲಿ ಮಾತಾಡ್ಸುವ. ಮೇಡಮ್ ವಿಡಿಯೋ ಮಾಡಿದಕ್ಕೆ ನೋಡಿ ಈ ಥರ ಇದ್ದಾರೆ ಎಲ್ಲ ನಮ್ಮ ತಮ್ಮಂದರು. ನನಗೆ ಎಲ್ಲರನ್ನೂ ಮಾತಾಡಿಸ್ದೆ, ಇನ್ನೊಬ್ರು ಇಂಪಾರ್ಟೆಂಟ್ ವ್ಯಕ್ತಿನ ಮಾತಾಡಿಸ್ಬೇಕಿತ್ತು. ಯಾಕಂದರೆ ಇವರು ಸಹ ಈ ಒಂದು ಸಂಸ್ಥೆಯಲ್ಲಿ ಎಲ್ಲ ಸ್ವಚ್ಛವಾಗಿ ಎಲ್ಲ ಕ್ಲೀನಾಗಿರಬೇಕು ಅಂತಂದರೆ ಕ್ಲೀನರ್ ತುಂಬಾ ಇಂಪಾರ್ಟೆಂಟ್ ಆಗಿರ್ತಾರೆ. ಇವರು ಕೂಡ ಅಷ್ಟೇ ಚೆನ್ನಾಗಿ ನಮ್ಮ ಆಫೀಸ್ನ ಚೆನ್ನಾಗಿ ಇಟ್ಕೊಳ್ತಾರೆ. ರೋಡ್ ಸೈಡಲ್ಲಿ ಇನ್ನೊಂದು ಆಫೀಸ್ ಇದೆ, ಅದನ್ನು ಕೂಡ ಕ್ಲೀನ್ ಇಟ್ಕೊಳ್ತಾರೆ. ಏನಾದರೂ ನಮಗೆ ನೀರಿಂದ ಏನಾದರೂ ಪ್ರಾಬ್ಲಮ್ ಆಯಿತು ಅಂದರೆ, ನೀರಿಲ್ಲ ಅಂತ ಅಂದರೆ, ಅಥವಾ ಏನಾದರೂ ರೇಷನ್ ಇಲ್ಲ ಅಂದರೆ ನಮ್ಮ ಆಫೀಸಲ್ಲಿ ನಮಗೆ ಊಟದ ವ್ಯವಸ್ಥೆ ಇದೆ. ಏನಾದರೂ ಒಂದು ಸೊಪ್ಪಿಲ್ಲ, ತರಕಾರಿ ಇಲ್ಲ ಅಂದರೆ, ಅಥವಾ ಅಕ್ಕಿ ಏನಾದರೂ ಇಲ್ಲ, ನೀರಿಲ್ಲ ಅಂದರೆ ಎಲ್ಲನೂ ತಂದು ಕೊಡ್ತಾರೆ. ತುಂಬಾ ಹೆಲ್ಪ್ ಮಾಡ್ತಾರೆ. ಇನ್ನು ಪರ್ಸ್ನಲಾಗಿ ನಾನು ದೂರದಿಂದ ಬರ್ತೀನಿ, ಬಟ್ ಅಲ್ಲಿಂದ ಇಲ್ಲಿ ಪಿಕಪ್ ಮಾಡಲಿಕ್ಕೆ ನನಗೆ ಇವರೇ ನನಗೆ ಕರ್ಕೊಂಬಂದು ಬಿಡ್ತಾರೆ ಸೇಫಾಗಿ. ಸೊ ಅಣ್ಣ, ಇವ್ರು ಆ್ಯಕ್ಚುಲಿ ಬೇರೆ ರಾಜ್ಯದವರು. ಇಲ್ಲಿ ಎಷ್ಟು ಚೆನ್ನಾಗಿ ಅದ್ಭುತವಾಗಿ ಕನ್ನಡನ ಮಾತಾಡ್ತಾರೆ ಅಂದರೆ, ಇಲ್ಲಿದಂಥವ್ರಿಗೆ ಕನ್ನಡನ ಸರಿಯಾಗಿ ಮಾತಾಡಲಿಕ್ಕೆ ಬರೋದಿಲ್ಲ, ಬಂದರೂ ಸಹ ಮಾತಾಡೋದಿಲ್ಲ. ಇವ್ರು ಅಷ್ಟು ಚೆನ್ನಾಗಿ ಬೇರೆ ರಾಜ್ಯದಿಂದ ಬಂದರೂ ಕೂಡ ತುಂಬ ಚೆನ್ನಾಗಿ ಕನ್ನಡ ಮಾತಾಡ್ತಾರೆ. ಅಣ್ಣ ಒಂದೆರಡು ಮಾತಾಡ್ತೀರಾ? ಏನು ಹೇಳಿ, ಏನು ಅನ್ನಿಸ್ತಿದೆ ಈ ಒಂದು ಸಂಸ್ಥೆಯಲ್ಲಿ ಕೆಲಸ ಮಾಡ್ತಿರೋದು? ಪ್ರವೀಣ್ ಸರ್ ಜೊತೆ ಕೆಲಸ ಮಾಡ್ತಿರೋದು ಹೇಗೆ ಅನ್ನಿಸ್ತಿದೆ? ನಾನು ಸಮಸ್ಯೆ ಇಲ್ಲ, ಏನಿಲ್ಲ, ಖುಷಿ ಅನ್ಸುತ್ತಾ? ಕನ್ನಡದ ಬಗ್ಗೆ ಏನು ಹೇಳ್ತೀರಾ? ಕನ್ನಡ ಇಷ್ಟು ಚೆನ್ನಾಗಿ ಮಾತಾಡ್ತೀರಲ್ಲ. ಅದು ಮಾತಾಡ್ಲಿಕ್ಕಾಗಲ್ಲ, ಬಟ್ ಅಷ್ಟೇ ಚೆನ್ನಾಗಿ ಕೆಲಸ ಮಾಡ್ತಾರೆ. ಥ್ಯಾಂಕ್ ಯು ಅಣ್ಣ, ಥ್ಯಾಂಕ್ ಯು ಸೋ ಮಚ್. ಎಸ್, ನೋಡಿದ್ರಲ್ಲ ನಮ್ಮ PTV ನ್ಯೂಸ್ ಕನ್ನಡದ ಎಂಪ್ಲಾಯೀಸ್ ಇವರೆಲ್ಲ ಆಗಿದ್ದರು. ಪ್ರತಿಯೊಬ್ಬರನ್ನ ಇಂಟ್ರಡ್ಯೂಸ್ ಮಾಡಿಕೊಟ್ಟಿದ್ದು. ಇನ್ನು 3 ಮೆಂಬರ್ಸ್ ನಾನು ಮಿಸ್ ಮಾಡಿದ್ದೆ. ಒಬ್ಬರು ಪ್ರವೀಣ್ ಸರು, ಇನ್ನು ನಾನು ಅನಿಸಿದ್ದು. ಇವರು ಕೂಡ ಆ್ಯಕ್ಚುಲಿ ನಾನು ಹೇಳಬೇಕಿತ್ತು, ಬಟ್ ಅದ್ರ ಫಸ್ಟ್ ಸ್ಟಾರ್ಟಿಂಗಲ್ಲಿ ನಾನು ಮಾತಾಡೋ ಸಮಯದಲ್ಲಿ ಸಿದ್ದುನೇ ನನಗೆ ಇದನ್ನು ಮಾಡ್ತಾಯಿದ್ರು, ಕ್ಯಾಮ್ರಾ ಹ್ಯಾಂಡ್ಲಿಂಗ್. ಹಾಗಾಗಿ ಅವ್ರನ್ನ ಮಾತಾಡಿಸ್ಲಿಕ್ಕಾಗಿ ಇನ್ನು ಪ್ರವೀಣ್ ಸರು ಬ್ಯುಸಿ ಇದ್ದರು. ನೀನು ಅಂತ ಇದ್ದರು, ಕ್ಯಾಮ್ರಾ ಮುಂದೆ ಬರ್ತಾ ಇರಲಿಲ್ಲ. ಇನ್ನು ಪ್ರವೀಣ್ ಸರ್ ಅವ್ರ ಮಗ, ಕ್ಯೂಟ್ ಬಾಯ್, ತುಂಬ ಫ್ರೆಂಡ್ಲಿ ಆಗಿರ್ತಾನೆ. ನನಗೆ ಅದು ತುಂಬ ಇಷ್ಟ. ಸೊ ಕಾಡ್ಸೋಕ್ಕೆ ಅಂದರೂ ಅದರಲ್ಲಿ ಕಾಡ್ಸೋದಂದ್ರೆ ತುಂಬ ಇಷ್ಟ. ಅವನ ಜೊತೆಗೆ ಅವ್ನು ತರಲೆ ಮಾಡ್ತಾ ಇರ್ತಾನೆ, ಅದಕ್ಕೆ ನಾನು ಕಾಡಿಸ್ತಾ ಇರ್ತೀನಿ. ಸೊ ಎಲ್ಲರೂ ಈಗ ಹೊರಟಿದ್ದೀವಿ. ಇನ್ನು ಪ್ರವೀಣ್ ಸರ್ ಹೊರಗಡೆ ಬಂದ ತಕ್ಷಣ ಅವ್ರು ಮಾತಾಡಿಸ್ಬೇಕು ಅನ್ನೋಷ್ಟಿಗೆ ಎಲ್ಲ ಬನ್ನಿ ಅಂತ ಕರೆದ್ಬಿಟ್ರು. ಹಾಗಾಗಿ ಅವ್ರ ಹತ್ರ ಮಾತಾಡ್ಲಿಕ್ಕೆ ಆಗಲಿಲ್ಲ. ಇನ್ನು ಗೊತ್ತಿರ್ಬೋದು, ಅವರು ಪ್ರತಿದಿನ ಬರುವಂಥ PTV ನ್ಯೂಸ್ ಕನ್ನಡದಲ್ಲಿ ಬರುವಂತಹ ಸ್ಪೀಡ್ ಜೆಟ್ ವಿಶೇಷ ಕಾರ್ಯಕ್ರಮದಲ್ಲಿ ಅವರು ಭಾಗಿಯಾಗಿರ್ತಾರೆ. ಪ್ರತಿದಿನ ಮಾತಾಡ್ತಿರ್ತಾರೆ ಒಂದೊಂದು ವಿಚಾರದ ಬಗ್ಗೆ. ಸೊ ನಾನು ಇನ್ನೇನು ಅವ್ರ ಬಗ್ಗೆ ಏನು ಎಕ್ಸ್ಪ್ಲೇನ್ ಮಾಡೋದು ಬೇಡ, ಗೊತ್ತಿರುತ್ತೆ ಪ್ರತಿಯೊಬ್ಬರಿಗೂ. ಹಾಗಾಗಿ ಮತ್ತೇನು ಅಂದ್ಕೊಂಡು ಟೈಮ್ ಆಗುತ್ತೆ ಅಂತೆಲ್ಲ ಹೇಳಿ ಕರ್ಕೊಂಡೋದ್ರು. ನಾವಲ್ಲಿ ರೀಚ್ ಆಗೋಷ್ಟಿಗೆ ಸುಮಾರು 9:30 ಆಗೋಯಿತು. ಎಲ್ಲ ಕೆಲಸ ಮುಗಿಸಿ ಹೋಗಲಿಕ್ಕೆ 8 ಗಂಟೆಗೆ ಎಲ್ಲರೂ ಬಂದು ನಿಂತ್ಕೊಂಡಿದ್ವಿ ಕೆಳಗಡೆ. ಎಲ್ಲರೂ ಇಂಟ್ರಡ್ಯೂಸ್ ಮಾಡಾದ್ಮೇಲೆ ಎಲ್ಲರೂ ಹೋಗೋಷ್ಟಿಗೆ ಆಲ್ಮೋಸ್ಟ್ ಟೈಮ್ ಆಗಿಬಿಟ್ಟಿತ್ತು. 9:15, 9:30 ಆಗೋಗಿತ್ತು. ಇನ್ನೇನು ಬರೋದು ಲೇಟ್ ಆಗುತ್ತೆ ಅಂತ ನನಗೆ ಪಕ್ಕಾ ಗೊತ್ತಿತ್ತು. ಸೊ ಇನ್ನೇನು ಮಾಡೋಕ್ಕಾಗಲ್ಲ. ಮತ್ತೆ ಮೆಟ್ರೋಗಂತೂ ಬರಲಿಕ್ಕೆ ಆಗಲ್ಲ, ಹೋದರೆ ಮತ್ತೆ ಕ್ಯಾಬ್ ಬುಕ್ ಮಾಡಿಕೊಂಡೇ ಹೋಗಬೇಕಿತ್ತು. ಸೊ ಇನ್ನು ಬಂದು ನಿಂತ್ಕೊಂಡ್ವಿ ಹೋಟೆಲ್ ಮುಂದ್ಗಡೆ. ಫುಲ್ ರಶ್ ಇತ್ತು, ಅದಕ್ಕೋಸ್ಕರನೇ ಆಲ್ಮೋಸ್ಟ್ ಒಂದು 14 to 15 ಮೆಂಬರ್ಸ್ ಬಂದಿದ್ದು ನಾವು. ಇನ್ನೂ ಬರೋರಿದ್ದರು, ಆದರೆ ಅವರು ಟೈಮ್ ಆಗುತ್ತೆ ಅಂತಂದು ಹೊರಟಿದ್ರು. ಅದೇ ಈಗ ಎಷ್ಟು ಜನ ಇದ್ವು ಅಷ್ಟು ಜನ ಬಂದಿದ್ದು ನೋಡ್ಬೋದು. ಇವರು ನಮ್ಮೆಲ್ಲ ಎಂಪ್ಲಾಯೀಸ್, PTV ನ್ಯೂಸ್ ಕನ್ನಡದ ಎಂಪ್ಲಾಯೀಸ್ ಅಂತಲೇ ಹೇಳ್ಬೋದು. ನನಗೆ ತುಂಬಾ ಖುಷಿಯಾಗಿತ್ತು. ಯಾಕಂತ ಅಂದರೆ ಫಸ್ಟ್ ಟೈಮು, ನಾವು ಲಾಸ್ಟ್ ಟೈಮ್ ಹೋದಾಗ ಇನ್ನೂ ಅಷ್ಟಾಗಿ ಯಾರೂ ಪರಿಚಯ ಆಗಿರಲಿಲ್ಲ. ಒಂದು 5 to 6 ಮೆಂಬರ್ಸನ್ನ
ಔಟ್ಸೈಡ್ ಹೋಗಿದ್ದು. ಈಗ ಫುಲ್ ಟೀಮೇ ಬಂದಿರೋವಂಥದ್ದು. ಹೋಗಬೇಕು ಅಂತ ಅಂದ್ಕೊಂಡಿದ್ವಿ, ಹೋಗಿದ್ವಿ. ಇನ್ನು ಲಾಸ್ಟ್ ಟೈಮು ಮೇಡಮ್ ಎಲ್ಲನೂ ಕರ್ಕೊಂಡು ಹೋಗಬೇಕು ಅಂತ ಅಂದ್ಕೊಂಡಿದ್ರಂತೆ. ನಾನು ಅವತ್ತು ಲೀವ್ ಆಗಿದ್ದೆ. ಅದಕ್ಕೋಸ್ಕರನ ಈಗ ಮತ್ತೆ ಎಲ್ಲರೂ ಯಾರು ಲೀವ್ ಆಗದೇ ಇರೋರನ್ನ ಒಂದಿಬ್ಬರು ಬಿಟ್ಟು ಇನ್ನೆಲ್ಲರೂ ಕೂಡ ನಾವು ಬಂದಿದ್ದೀವಿ. ಒಬ್ರದ್ದು ಎಕ್ಸಾಮ್ ಇತ್ತು, ಇನ್ನೊಬ್ರು ಸರ್ ಟೈಮ್ ಆಗುತ್ತೆ ಟ್ರೈನ್ಗೆ ಅಂತ ನಾವು ಹೊರಟರು. ಅದಕ್ಕೋಸ್ಕರ ಅವರಿಬ್ಬರು ಬಿಟ್ಟರೆ ಎಲ್ಲರೂ ಫುಲ್ ನಮ್ಮ ಟೀಮೇ ಇದ್ದೀವಿ. ಫುಲ್ ಜೋಶಲ್ಲಿ ಖುಷಿಯಾಗಿ ಎಂಜಾಯ್ ಮಾಡಿಕೊಂಡು, ಸರ್ ಅಂತೂ ಫುಲ್ ಓಪನ್ ಅಪ್ಪು. ಯಾವುದೇ ಒಂದು ವಿಚಾರ ಏನೇ ಇರಲಿ ಓಪನ್ ಅಪ್ ಆಗಿರ್ರಿ. ನಿಮ್ಗೇನು ತಿನ್ಬೇಕು ಅನ್ಸೋದು ತಿನ್ನಿ, ನೀವು ನಿಮಗೇನು ಬೇಕೋ ಅದು ಆರ್ಡ್ರ್ ಮಾಡ್ಕೊಳ್ಳಿ, ಯಾವುದಕ್ಕೂ ಸಂಕೋಚ ಪಡಬೇಡಿ ಅಂತೆಲ್ಲ ಹೇಳ್ತಾಯಿದ್ರು. ಇನ್ನೇನು ಬೇಕು, ಒಬ್ಬ ಎಂಪ್ಲಾಯಿಗಳಿಗೆ ಈ ಥರ ಸಪೋರ್ಟಿವ್ ಆಗಿರುವಂತಹ ಒಬ್ಬ ಮಾಲೀಕರಿದ್ದರೆ ಇನ್ನೂ ಖುಷಿಯಾಗಿ ಕೆಲಸ ಮಾಡೋಕ್ಕೆ ಆಗುತ್ತೆ. ಬಟ್ ಅದು ನಮ್ಮ ಒಂದು ಗಾಡ್ ಇಸ್ ಗ್ರೇಸ್ ಅಂತಲೇ ಅನಿಸುತ್ತೆ. ಎಲ್ಲ ಅವಕಾಶಗಳು ಕೊಟ್ಟಿದ್ದಾರೆ, ಕೆಲಸದಲ್ಲಿ ವಿಚಾರದಲ್ಲಾಗಿರ್ಬೋದು ಅಥವಾ ಇನ್ನೇನು ಇದ್ರೂ ಸಹ ಓಪನ್ ಅಪ್ ಮಾತಾಡ್ಕೊಳ್ಳಿ, ಕೆಲಸನ ಚೆನ್ನಾಗಿ ಮಾಡ್ಕೊಂಡು ಹೋಗಿ. ನಿಮಗೇನೋ ಸಮಸ್ಯೆ ಇದ್ದರೆ ನಮ್ಮ ಹತ್ರ ಹೇಳಿ, ಎಲ್ಲರ ಮುಂದೆ ಹೇಳಲಿಕ್ಕಾಗಿಲ್ಲ ಅಂದರೆ ಪರ್ಸ್ನಲಾಗಿ ಬಂದು ಹೇಳಿ ಅಂತೆಲ್ಲ ಹೇಳ್ತಾರೆ. ಇದಕ್ಕಿಂತ ಇನ್ನೇನು ಬೇಕು ಹೇಳಿ ಅಲ್ವಾ ಒಬ್ಬ ಎಂಪ್ಲಾಯಿಗೆ. ಸೊ ನನ್ನ ಪರ್ಸ್ನಲ್ ಮಾತನ್ನ ನಾನು ಹೇಳ್ತಾ ಇದ್ದೆ. ಪರ್ಸ್ನಲ್ಲಾಗಿ ನಾನು ಫೀಲ್ ಮಾಡ್ತಾ ಇರುವಂಥದ್ದು, ನನಗೆ ಆಗ್ತಿರುವಂಥ ಅನುಭವದ ಮಾತುಗಳು ನಿಮ್ಮ ಹತ್ರ ಶೇರ್ ಮಾಡ್ಕೊತಾ ಇದ್ದೀನಿ. ಇನ್ನು ತುಂಬ ದಿನ ಆದಮೇಲೆ ನಾನ್ ವೆಜ್ನ ತಿಂದಿದ್ದು ತುಂಬ ಟೇಸ್ಟಿಯಾಗಿತ್ತು. ಫಸ್ಟ್ ಟೈಮ್ ಇಂಥ ಕಡೆಗೆ ಅಂದರೆ ಈ ಸೈಡ್ ನಾವು ಈ ಭಾಗದಲ್ಲಿ ಬರ್ತಾ ಇರಲಿಲ್ಲ. ಹೋದರೆ ವಿಜಯನಗರ ಬರ್ತಾ ಇದ್ವಿ, ಬೇರೆ ಕಡೆಗೆ ಈ ಕಡೆ ನಾಯಂಡಹಳ್ಳಿ, ಮೈಸೂರು ರೋಡ್ ಆ ಕಡೆ ನಾವು ಇರುವಂಥದ್ದು. ನಾವು ಆ ಸರೌಂಡಲ್ಲಿರುವಂಥ ಹೋಟೆಲ್ಗಳಿಗೆ ಹೋಗ್ತಾ ಇದ್ವಿ. ಇನ್ನು ವೈಟ್ ಫೀಲ್ಡ್ ಅಂದರೆ ಈ ಕಡೆ ಕರ್ಕೊಂಡು ಹೋಗಿದ್ರು ನಮಗೆ. ಟೇಸ್ಟಿಯಾಗಿತ್ತು ಫುಡ್ ಮಾತ್ರ, ನೋ ಕಾಂಪ್ರಮೈಸ್, 100ಗೆ 100 ಕೊಡ್ಬೋದು. ತುಂಬ ಟೇಸ್ಟಿಯಾಗಿತ್ತು, ಚೆನ್ನಾಗಿತ್ತು. ನಮಗೇನು ಇಷ್ಟನೋ ಎಲ್ಲನೂ ತಿನ್ಕೊಂಡ್ವಿ. ತುಂಬಾ ಚೆನ್ನಾಗಿತ್ತು. ನಾನು ಕೆಲವೊಂದು ಹೆಸ್ರುಗಳು ನನಗೆ ಗೊತ್ತಿಲ್ಲ, ಆ ಥರ ಎಲ್ಲ ಇತ್ತು. ಬಟ್ ತುಂಬ ಎಲ್ಲರೂ ನೋಡ್ತಾ ಇರ್ಬೋದು, ನಾನು ಹೇಳೋದಕ್ಕಿಂತ ವೀಡಿಯೋದಲ್ಲೇ ನಿಮಗೆ ಕಾಣಿಸುತ್ತೆ ನಾವೆಲ್ಲ ಎಷ್ಟು ಎಂಜಾಯ್ ಮಾಡ್ಕೊಂಡು ಖುಷಿಯಾಗಿ ವೀಡಿಯೋಸ್ ಎಲ್ಲ ಮಾಡಿಕೊಂಡು ಊಟ ಮಾಡ್ತಾ ಇರುವಂಥದ್ದು. ಇನ್ನು ಮಂಜು ಸರ್ ಅಂತೂ ಅವರಂತೂ ಕಾಲಿಳಿತಾ ಇದ್ದರು, ನಾನು ಕೂಡ ಕಾಲಿಳಿತಾ. ಬಟ್ ನನ್ನ ಜೊತೆಗಿಂತ ಇನ್ನೊಬ್ಬರು ಎಂಪ್ಲಾಯಿ ಜೊತೆಗೆ ಫುಲ್ಲು ಮಾತುಕತೆ, ತುಂಬ ಕಾಮಿಡಿ ಮಾಡ್ತಾಯಿದ್ರು. ನೋಡ್ತಾ ಇರ್ಬೋದು. ನಾನು ಊಟ ಮಾಡಿಲ್ಲ, ನಾನು ತಿಂದಿಲ್ಲ ಮೇಡಮ್, ಅವ್ನು ತಿಂತಾ ಇರೋದು ಬರುತ್ತಾ ಹಾಗೆ ಹೀಗೆ ಅಂತೆಲ್ಲ ಹೇಳ್ತಾಯಿದ್ರು. ಏನೇ ಇರಲಿ ಎಲ್ಲರೂ ಖುಷಿಯಾಗಿ ಒಬ್ರಿಗೊಬ್ರು ಕಾಲಿಳಿಯುವಂಥ ಸಮಯ ಇದು. ಹಾಗಾಗಿ ಎಲ್ಲರಿಗೂ ಒಬ್ರಿಗೊಬ್ರು ಕಾಲಿಳಿತಾ ಖುಷಿಯಾಗಿ ಮಾತಾಡ್ತಾ ಊಟ ಮಾಡ್ತಾ, ನನಗೂ ಕೂಡ ಎಲ್ಲರೂ ಜ್ಯೂಸ್ ತೊಗೊಂಡ್ರು ಲಾಸ್ಟಿಗೆ. ನನಗೆ ಐಸ್ ತಿನ್ಬೇಕನ್ನಿಸ್ತು. ಬಟ್ ಎಲ್ಲರಿಗೂ ನನಗೆ ಒಂದು ಆ ಥರ ಫೀಲ್ ಆಗ್ತಾಯಿತ್ತು. ಬಟ್ ನನಗೆ ಇಷ್ಟ ಆಗಿರೋದು ನನಗೆ ಬೇಡ ಅಂತ ಅಂದ್ಕೊಂಡು ನಾನು ಮತ್ತೆ ಐಸೇ ತೊಗೊಂಡೆ. ಅದಕ್ಕೂ ಏನು ನೋ ಕಾಂಪ್ರಮೈಸ್, ಯಾರು ಕೂಡ ತೊಗೊಳ್ಳಿ ಅಂತೆಲ್ಲ ಹೇಳಿದರು. ನಾನೇನು ಜಾಸ್ತಿ ಎಕ್ಸ್ಪ್ಲೇನ್ ಮಾಡೋಕ್ಕಾಗಲ್ಲ, ಇದೇನಪ್ಪ ಹಿಂಗೆ ಅಂತ ಅಂದ್ಕೋಬೋದು. ಬಟ್ ನನಗೆ ಆಗ್ತಿರೋವಂಥ ಖುಷಿಗೆ ನಾನು ಹೇಳ್ತಾ ಇದ್ದೀನಿ, ನೋ ಕಾಂಪ್ರಮೈಸ್, ಯಾವ ವಿಚಾರದಲ್ಲೂ ಕಾಂಪ್ರಮೈಸ್ ಇರಲಿಲ್ಲ. ತುಂಬ ಖುಷಿಯಾಗಿತ್ತು. ವಿಡಿಯೋದಲ್ಲಂತೂ ಇನ್ನೊಬ್ರು ಎಂಪ್ಲಾಯಿ ಆ ಸರ್ಗೆ ಫುಲ್ ಕಾಲು ಎಳಿತಾನೆ ಇದ್ದಾರೆ. ಅವರು ಕಾಮಿಡಿ ಮಾಡ್ತಾನೆ ಮಾತಾಡ್ತಾ ಇದ್ದಾರೆ. ಅದು ಜ್ಯೂಸ್ಗೆ ಇನ್ನೇನೋ ಹೇಳ್ತಾ ಇದ್ದಾರೆ. ನಾನು ಜ್ಯೂಸೇ ಕುಡಿತಿರೋದು ಅಂತೆಲ್ಲ ಹಂಗೆ ಅಣ್ಣ ತಂಗಿ ಮಾತುಕತೆನೆ ಅಂತಲೇ ಹೇಳ್ಬೋದು. ಒಬ್ರಿಗೊಬ್ರು ಕಾಲು ಎಳಿತಾ ಇದ್ರು. ಅದನ್ನ ನೋಡಿ ಅದನ್ನು ಹಂಗೆ ನಾವು ಹಿಂಗೆ ವಿಡಿಯೋ ಮಾಡೋದಕ್ಕಿಂತ ಹಂಗೆ ನೋಡಿದ್ರೆ ಅವತ್ತಿನ ಮಾತ್ರ ನೆನಪಿರುತ್ತೆ. ವಿಡಿಯೋ ಮಾಡ್ಕೊಂಡು ನೋಡಿದಾಗ ಲೈಫ್ ಲಾಂಗ್ ಅದು ಮೆಮೊರೀಸ್ ಆಗಿ ಉಳ್ಕೊಳ್ಳುತ್ತೆ. ಆ ಸರ್ ನನ್ನ ಕ್ಯಾಮ್ರಾ ಆನ್ ಮಾಡಿದ ತಕ್ಷಣ ಮಾತಾಡಲಿಕ್ಕೆ ಹೋಗ್ತಾ ಇರಲಿಲ್ಲ. ಇರಲಿ ಸರ್ ಮಾತಾಡಿ ಅಂತೆಲ್ಲ ಹೇಳ್ತಾ ಇದ್ದೆ. ಸೊ ಇದಾಗಿತ್ತು ನಮ್ಮ PT ಮಿನಿಟ್ಸ್ ಕನ್ನಡದ ಒಂದು ಟೀಮ್ ಡಿನ್ನರ್ ಅಂತಲೇ ಹೇಳ್ಬೋದು. ತುಂಬಾ ಖುಷಿಯಾಗಿ ಪ್ರತಿಯೊಬ್ಬರು ಭಾಗಿಯಾಗಿದ್ದರು. ಅಷ್ಟೇ ಖುಷಿಯಾಗಿ ನಮ್ಮ ಸರ್ ಕೂಡ ಕರ್ಕೊಂಡು ಹೋದರು. ಅಷ್ಟೇ ಚೆನ್ನಾಗಿ ಎಂಜಾಯ್ ಮಾಡಿಕೊಂಡು ಊಟ ಮಾಡಿಕೊಂಡು ಮನೆಗೆ ಬಂದ್ವಿ. ಸೊ ಇದಾಗಿತ್ತು ನಮ್ಮ PT ಮಿನಿಟ್ಸ್ ಕನ್ನಡದ ಟೀಮ್ ಡಿನ್ನರ್ ಅಂತಲೇ ಹೇಳ್ಬೋದು. ಸೊ ಯಾರೆಲ್ಲ ಒಂದು ವಿಡಿಯೋನ ಫುಲ್ಲಾಗಿ ವಾಚ್ ಮಾಡಿದ್ರು ಅವರೆಲ್ಲ ಥ್ಯಾಂಕ್ ಯು ಸೋ ಮಚ್, ಲವ್ ಯು ಆಲ್.